ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಒಂದು ಬಿಗ್ ಫೈಟ್ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ ಸರ್, ಒಂದು ಟೌನ್ಶಿಪ್ ವಿಚಾರವಾಗಿ. ಇದು ಕುಮಾರಸ್ವಾಮಿ ಅವ್ರ ಕೂಸು ಅಂತ ಹೇಳಿದ್ವಲ್ಲ ನಾವು. ಇದು ನಾವು ಮಾಡಿದ್ದ, ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದ ನೋಟಿಫಿಕೇಶನ್ ಯಾವತ್ತಾದ್ರೂ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದಂಥದ್ದು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದೆ ಕುಮಾರಸ್ವಾಮಿ ಅವರು. ಟೌನ್ಶಿಪ್ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಮಾಡಿದಂಥದ್ದು ಕುಮಾರಸ್ವಾಮಿ ಅವರು. ಅದ್ರ ವಿರುದ್ಧವಾಗಿ ಕೋರ್ಟ್ಗೆ ಹೋದಂಥ ರೈತರ ಅವತ್ತು ಕೋರ್ಟ್ ಕೂಡ ಇಲ್ಲ, ಅಲ್ಲಿ ಟೌನ್ಶಿಪ್ ಆಗಬೇಕು, ನೀವು ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಉದಾಹರಣೆ ಕೂಡ ಇಲ್ಲಿದೆ. ಅದರಿಂದ ಚರ್ಚೆಗಳಾಗಲಿ, ಇದು ಸತ್ಯ ಅಸತ್ಯತೆ ಹೊರಗಡೆ ಬರಲಿ, ಚರ್ಚೆ ಆಗಲಿ. ನಾವು ಸರ್ ಈಗ ಡೆಲ್ಲಿಗೆ ಯಾವಾಗ ಸರ್ ಹೋಗ್ತೀರಿ ಮತ್ತೆ? ಏನಕ್ಕೆ ಎಲ್ಲ ನೀವು ಸಚಿವ ಸ್ಥಾನದ ಅಲ್ಲಿ ಆಕಾಂಕ್ಷಿ ಏನು ವರ್ಕೌಟ್ ಆಗಲ್ಲ ಡೆಲ್ಲಿನಲ್ಲಿ, ಎಲ್ಲ ಇಲ್ಲೇ ವರ್ಕೌಟ್ ಆಗೋದು, ಅಲ್ಲೇನು ವರ್ಕೌಟ್ ಆಗಲ್ಲ. ಹಿಂಗೆ ಸಚಿವರಾಗಬೇಕು ಅಂತ ಆಸೆ ಇತ್ತು, ಸಚಿವರಾಗಬೇಕನ್ನುವಂಥದ್ದು ಆಸೆ ಇತ್ತು. ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ, ಏನು ಮಾಡೋದು, ಆಗ್ಬೇಕಲ್ಲ. ಆಸೆಯಾಗಿ ಉಳಿತದೋ ನೋಡೋಣ, ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ. ಅಂತಿಮವಾಗಿ ಏನಂತ ಅಂದರೆ ತೃಪ್ತಿ ತಂದಿದೆ ನಮ್ಮ ಸರ್ಕಾರದ ಆಡಳಿತ. ನಮಗೂ ಕೂಡ ನಮ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ. ನೀವು ಜನಗಳನ್ನೂ ಕೂಡ ಕೇಳ್ಬೋದು, ಏನೋ ಪರವಾಗಿಲ್ಲಪ್ಪ ಈ ಸರ್ಕಾರ ಬಂದಮೇಲೆ ನಮ್ಮ ಕ್ಷೇತ್ರದಲ್ಲಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಅಷ್ಟು ತೃಪ್ತಿ ಇದೆ. ಮಂತ್ರಿ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಹೈಕಮಾಂಡ್ ತೀರ್ಮಾನ.